ಮಾನ್ವಿ ತಾಲೂಕಿನ ಸುಂಕೇಶ್ವರ ಗ್ರಾಮ ಪಂಚಾಯಿತಿಯ ಕರ್ಮಕಾಂಡ ಬಟಾಬಯಲು. ಸುಂಕೇಶ್ವರ ಗ್ರಾಮ ಪಂಚಾಯಿತಿಯಲ್ಲಿ ನಡೆಯುತ್ತೆ ಯಾರದ್ದೋ ಖಾಲಿ ಜಾಗಕ್ಕೆ ಜಿಪಿಎಸ್ ಮಾಡುವ ತಂತ್ರ. ಸುಂಕೇಶ್ವರ ಗ್ರಾಮ ಪಂಚಾಯಿತಿ ಪಿಡಿಒ ನಾಗಭೂಷಣಪ್ಪ ಏನಪ್ಪ ಕರ್ಮಕಾಂಡವಿದು? ಗಂಭೀರ ಆರೋಪ ಮಾಡಿದ ಸುಂಕೇಶ್ವರ ಗ್ರಾಮದ ನಿವಾಸಿ ರಾಘವೇಂದ್ರ. ಪಿಡಿಒ ನಾಗಭೂಷಣಪ್ಪ ಪಂಚಾಯಿತಿಯಲ್ಲಿ ಇದೆ ಕೆಲಸ ಮಾಡುತ್ತೀರಾ? ಮಾನ್ವಿ ತಾಲೂಕಾ ಪಂಚಾಯಿತಿಗೆ ದೂರು ಸಲ್ಲಿಸಿದ ರಾಘವೇಂದ್ರ. ಸರ್ಕಾರದ ನಿಯಮದ ಪ್ರಕಾರ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಮನೆಗಳು ಬಂದ್ರೆ ಜಿಪಿಎಸ್ ಮಾಡಬೇಕು. ಆದರೆ ಮಾನ್ವಿ ತಾಲೂಕಿನ ಸುಂಕೇಶ್ವರ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಯಾರದ್ದೋ ಆಸ್ತಿಗೆ ಯಾರದ್ದೋ ಜಿಪಿಎಸ್ ಮಾಡಿರೋದು ಬೆಳಕಿಗೆ ಬಂದಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಸುಂಕೇಶ್ವರ ಗ್ರಾಮ ಪಂಚಾಯಿತಿ ಪಿಡಿಒ ನಾಗಭೂಷಣ್ ಸಾಹೇಬ್ರೆ, ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಆಸ್ತಿಗಳಿಗೆ ಯಾರದ್ದೋ ಆಸ್ತಿಗೆ ಯಾರದ್ದೋ ಹೆಸರಲ್ಲಿ ಜಿಪಿಎಸ್ ಮಾಡ್ತಾ ಇರ ಅಂದ್ಮೇಲೆ ಸುಂಕೇಶ್ವರ ಗ್ರಾಮ ಪಂಚಾಯಿತಿಯ ಕರ್ಮಕಾಂಡ ರಾಘವೇಂದ್ರ ಅವರ ಆರೋಪದಿಂದ ಬಯಲಾಗಿದೆ. ಸುಂಕೇಶ್ವರ ಗ್ರಾಮದ ನಿವಾಸಿ ರಾಘವೇಂದ್ರ ಅವರು ಮಾನ್ವಿ ತಾಲೂಕು ಪಂಚಾಯಿತಿ ಇಒ ಕಚೇರಿಗೆ ದೂರು ಸಲ್ಲಿಸಿ, ಸುಂಕೇಶ್ವರ ಗ್ರಾಮ ಪಂಚಾಯಿತಿಯವರು ನಮ್ಮ ಜಾಗದಲ್ಲಿ ಯಾರದ್ದೋ ಹೆಸರಲ್ಲಿ ಜಿಪಿಎಸ್ ಮಾಡಿ ನಮಗೆ ಜಗಳ ಹಚ್ಚುವ ಕೆಲಸ ಮಾಡಲಾಗಿದೆ, ಇದನ್ನ ಕೂಡಲೇ ತಡೆ ಹಿಡಿಯುವ ಕೆಲಸ ಮಾಡಬೇಕು ಎಂದು ಹೋರಾಟಗಾರರು ಒತ್ತಾಯ ಮಾಡಿದ್ದಾರೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ 90 ಕನ್ನಡ ವಾಹಿನಿ. ಕೆಲಸ ಮಾಡಬೇಕಾದ್ರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪಂಚಾಯತಿ ಅಭಿವೃದ್ಧಿ ಅಂದರೆ ಅದನ್ನು ಅಭಿವೃದ್ಧಿ ಪಡಿಸ್ಬೇಕು. ಆ ಗ್ರಾಮನ್ನು ನಾಶ ಮಾಡಕತ್ತೀರಲ್ಲ, ನೀವು ಜಗಳ ತಗತ್ತಿ ಬಿಟ್ಟಿರಲ್ಲ ಜನರಿಗೆ. ಇದಕ್ಕೆಲ್ಲ ಯಾರು ಸರ್ ಕಾರಣ? ಮತ್ತು ಈಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಿರಿಯ ಪಿಡಿಒ ಸಾಬರು, ಇವ್ರ ಜವಾಬ್ದಾರಿ, ಸಿಬ್ಬಂದಿಗಳ ಮೇಲಾಧಿಕಾರಿ ಅವ್ರ ಹೆಸರೇನು ಸರ್? ನಾಗಭೂಷಣ ಅಂತೇಳಿ ಹೇಳಕತ್ತೇನೆ ರೀ. ರಾಘವೇಂದ್ರ ಹುಡುಗ ಪಾಪ ಅನ್ಯಾಯ ಆದ ಹುಡುಗ. ಈ ರೀತಿಯಾಗಿ ಯಾರ್ದೋ ಆಸ್ತಿಗೆ ಯಾರ್ದೋ ನಾವು ಜಿಪಿಎಸ್ ಹೊಡೆದ್ರೆ ಏನು ಸರ್? ಅದೇ ಹೇಳಕತ್ತೀನಲ್ರಿ, ಯಾರ್ದೋ ಆಸ್ತಿಗೆ ನೀವು ಜಿಪಿಎಸ್ ಮಾಡಿಸಿ ಊರಲ್ಲಿ ಗಲಾಟೆ ಸೃಷ್ಟಿ ಮಾಡಕತ್ತೀರಾ? ನೀವೆಲ್ಲ ಸರಿಯಾದ ರೀತಿ ಪದ್ಧತಿ ಪ್ರಕಾರ ನಿಮ್ಮ ಸಿಬ್ಬಂದಿಗೆಲ್ಲ ಸರಿಯಾದ ಮಾಹಿತಿ ಕೊಡಬೇಕು. ಮೊದಲು ಯಾವುದೇ ಕೆಲಸ ಮಾಡಬೇಕಾದ್ರೆ ದೋಷಾರೋಪಗಳು ಇರಬಾರ್ದು ಆ ಕೆಲಸಗಳಲ್ಲಿ. ಅದು ಸಿಸ್ಟಮ್, ಪಂಚಾಯತಿ ಸಿಸ್ಟಮು, ನಿಮ್ಮ ಸಿಸ್ಟಮು, ನಿಮಗೆ ಗೌರವ ತರ್ತಕ್ಕಂಥ ಕೆಲಸಗಳು ಇವು. ಏನ್ರಿ ಇದೆಲ್ಲ ನಿಮಗೆ ಚೀಮಾರಿ ಹಾಕಂಥ ಕೆಲಸಗಳು ಮಾಡ್ಸಕತ್ತಿರಲ್ಲ, ಇದನ್ನೆಲ್ಲ ಸಾಕು ಮಾಡಿ ಆ ಹುಡುಗಂದು ಜಿಪಿಎಸ್ ಮಾಡಿರ್ತಕ್ಕಂಥ ಜಿಪಿಎಸ್ ರದ್ದುಪಡಿಸಿ ಅವನಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಿರಿ ಅಂತೇಳಿ ನಾನು 2 ಮಾತು ಮುಗಿಸ್ತೀನಿ. ರಾಘವೇಂದ್ರ ಸರ್. ಹೌದಾ? ಯಾವ್ರು ಸರ್? ಸುಂಕೇಶ್ವರ ಸರ್. ಸರ್ ಏನು ಸಮಸ್ಯೆ ಆಗಿದೆ? ಏನಿಲ್ಲ ಸರ್, ಜಿಪಿಎಸ್ ನಮ್ಮ ಜಾಗದಾಗ ಜಿಪಿಎಸ್ ಮಾಡ್ಕೊಂಡು ಹೋಗ್ಯಾರ್ರಿ. ನಾವು ರಾಯಚೂರಿಗೆ ಹೋಗಿದ್ದೀವಿ ಸರ್. ಮೊನ್ನೆ 6ನೇ ತಾರೀಕಿಗೆ ಬಂದು ಬೆಳಗ್ಗೆ ಜಿಪಿಎಸ್ ಮಾಡ್ಕೊಂಡು ಹೋಗ್ಯಾರ ಸರ್ ನಮ್ಮ ಜಾಗದಾಗ. ಯಾರು ಮಾಡ್ಯಾರ ಸರ್? ಇವರು ಪಂಚಾಯತ್ದವ್ರು ಮಾಡ್ಯಾರ ಸರ್. ಪಂಚಾಯತ್ದವ್ರು. ಮತ್ತೆ ಜಾಗ ಯಾರ್ದು? ಜಾಗ ನಮ್ದು ರಾಮಣ್ಣದ ಸರ್. ಅದು ರಾಮಣ್ಣ ಜಾಗದಾಗ ತಾಯಪ್ಪ ತಾಯಮ್ಮ ಅಂತಂದು ಜಿಪಿಎಸ್ ಮಾಡ್ಕೊಂಡು ಹೋಗ್ಯಾರ. ಆ ರೀತಿ ಮಾಡೋದು ತಪ್ಪಲ್ಲ? ತಪ್ಪು ಸರ್. ಅವರು ಮತ್ತೆ ನಾಗಭೂಷಣ ಪೀಡಿಯದವ್ರು ಅದಲ್ಲ ಹೇಳ್ಬೇಕ್ರಿ ಸರ್. ಹೇಳೆಲ್ಲ ಬೇರೆ ಇದೇ ಜೋರು ಜನ ಮಾಡಕತ್ತಾರ ಸರ್. ಯಾರು ಇವ್ರು? ನಾಗಭೂಷಣ ಪೀಡಿಯದವ್ರು ಅದಲ್ಲ, ಹೇಳ್ಬೇಕ್ರಿ ಸರ್, ಹೇಳಿಲ್ಲ. ಮತ್ತೆ ಇದೆಲ್ಲ ರೀ ಯಾರ್ದು ಆಸೆಗೆ ಯಾರ್ದು ಮಾಡಿದ್ರೆ ಹೆಂಗ್ರಿ? ಅನ್ಯಾಯ ಯಾರಿಗೆ ಆಗುತ್ತೆ ಸರ್? ಇದೆಲ್ಲ ನಮಗೆ ಆಗ್ತದ್ರಿ ಸರ್, ಅನ್ಯಾಯ ನಮಗೆ ಆಗ್ಯದ್ರಿ ಸರ್. ಅದು ರದ್ದುಪಡಿಸಬೇಕಾಗ್ಯದ ಸರ್, ರದ್ದುಪಡಿಸಲೇಬೇಕಾಗ್ಯದ. ಜಿಪಿಎಸ್ ಮಾಡಿದ್ದು ರದ್ದುಪಡಿಸಲಾಗ್ಯದ. ಅಲ್ಲ ರೀ, ಇದೊಂದು ಸಮಸ್ಯೆ ಇದೆ ಅಂದಮೇಲೆ ಹೆಂಗ್ರಿ ಇದಕ್ಕೆಲ್ಲ ಕೇಳೋರು ಯಾರಿಲ್ಲ ಇಲ್ಲೆಲ್ಲ? ಬೇರೆ ಹಿಂಗೆ ಮಾಡಕತ್ತಾರ ಸರ್, ಹಿಂಗೆ ಮಾಡಕತ್ತಾರ ಬೇರೆ. ಅಂದ್ರೆ ಇದೇ ರೀತಿ ಆಗಿದಾವ ನಿಮ್ಮ ಊರಲ್ಲೆಲ್ಲ? ಏನ ಸರ್ ಇದೇ ರೀತಿ ನಮಗಂತ ಇವಾಗ ಅನ್ಯಾಯ ಆಗ್ಯದ ನೋಡ್ರಿ ಸರ್. ನಮ್ಮ ಜಾಗದ ಬಂದು ಇನ್ನೊಬ್ಬರಿಗೆ ಜಿಪಿಎಸ್ ಮಾಡ್ಯಾರ ನೋಡ್ರಿ. ಮತ್ತೆ ಇದನ್ನ ಕೇಳೋರು ಯಾರು ಸರ್? ಈ ಕೇಳ್ಬೇಕಂತ ನಾನು ತಲುಪಿಸಿನ್ರಿ ಸರ್, ಅಲ್ಲಿ ಹೇಳಿನ್ರಿ ಸರ್, ರದ್ದುಪಡಿಸುವ ಅಂತ ಹೇಳ್ಯಾರ ಸರ್. ಏನ್ರಿ ಸರ್? ಕಂಪ್ಲೇಂಟ್ ಕೊಟ್ಟಿರಿ? ಅರ್ಜಿ ಕಂಪ್ಲೇಂಟ್ ಕೊಟ್ಟಿನ್ರಿ ಸರ್. ಎಲ್ಲೆಲ್ಲಿ ಕೊಟ್ಟಿರಿ? ಗ್ರಾಮ ಪಂಚಾಯತ್ಗೆ ಒಂದು ಕೊಟ್ಟಿನ್ರಿ, ಇಲ್ಲಿ ತಾಲೂಕ್ ಪಂಚಾಯತ್ಗೆ ಒಂದು ಕೊಟ್ಟಿನ್ರಿ ಸರ್. ಮತ್ತೆ ಈಗ ಏನಂದ್ರೆ ಒಟ್ಟು ಪಂಚಾಯತ್ ಅವ್ರು ಕೇಳಿದ್ರೆ ಏನಂದ್ರೆ? ಅವ್ರು ಪಂಚಾಯತಿಯವರು ತಗಂದ್ರ ಏನಾದಪ್ಪ ನಮ್ಗೆ ಒಂದು ಲೆಟರ್ ಕೊಡ್ರಿ, ಅದು ಏನಂಬದ ನಾವು ಹೇಳ್ತೀವಿ ಅಂತಂದ್ರಿ ಸರ್. ಅಲ್ಲ, ಈ ರೀತಿಯಾಗಿ ನಮ್ಮ ಆಸ್ತಿ ಮೇಲೆ ಬೇರೆಯವ್ರ ಇದು ಜಿಪಿಎಸ್ ಮನೆ ಹೊಡೆದ್ರಿ ಅಂತಂದ್ರೆ ಏನಂದ್ರೆ? ಅವ್ರು ಅಂದ್ರೆ ಆಯ್ತಪ್ಪ ಅದು ನಾವು ಹೇಳ್ತೀವಿ ಅಂತಂದ್ರಿ ಸರ್. ಅಲ್ಲ ರೀ, ಯಾರ್ದೋ ಮನೆ ಮೇಲೆ ಸರ್ಕಾರಕ್ಕೆ ಮೋಸ ಮಾಡಿ ಇನ್ನೊಬ್ಬರು ಜಾಗದಲ್ಲಿ ಮನೆ ಕಟ್ತಾರ ಅಥವಾ ಜಿಪಿಎಸ್ ಮಾಡ್ತಾರ ಅಂದಮೇಲೆ ಏನಿದು ನಿಮ್ಮ ಸುಂಕೇಶ್ವರ ಪಂಚಾಯತಿಯಲ್ಲಿ ಇದೇ ಕೆಲಸ? ಬೇರೆ ಇದೇ ಕೆಲಸ ನಡೆಯಕೈತೆ ನೋಡ್ರಿ ಸರ್. ಬೇರೆ ಅದು ಹೇಳೋದಿಲ್ರಿ ಸರ್. ನಾವು ಒಂದು ರಾಯಚೂರಿಗೆ ಹೋದಾಗ ಈ ಕಡೆ ಯಾರ್ದು ಆಸ್ತಿ ಇದು ಯಾರು ಇರ್ತಾರ ಅಂಬದು ಕೇಳೋದಿಲ್ರಿ. ಜಾಗದಾಗ ನಮ್ಮ ಜಾಗದಾಗ ಬಂದು ಜಿಪಿಎಸ್ ಮಾಡ್ಕೊಂಡು ಹೋಗ್ಯಾರ. ಮತ್ತೆ ನೀವು ಕೇಳಿದ್ರೆ? ನಾವು ಕೇಳಿ ಒಂದು ಅರ್ಜಿ ಕೊಟ್ಟಿವ್ರಿ ಸರ್. ಪಿಡಿದವ್ರು ಏನಂದ್ರು? ಪಿಡಿದವ್ರು ಅದ್ರನ್ನ ಏನು ಆಯ್ತು ನೋಡಮ್ ತಡ್ಯಪ್ಪ, ಅದು ಪಂಚಾಯತ್ಗೆ ಹೋಗಿ ನಾನು ನೋಡಿ ಹೇಳ್ತಂತ ಅಂದ. ಯಾರು? ನಾಗಭೂಷಣ ಸರ್. ಮತ್ತೆ ಈಗ ನಮಗೆ ಅನ್ಯಾಯ ಆಗಿದೆ ಸರ್ ಅಂತ ಹೇಳಿದ್ರೆ? ಹೇಳಿದ್ವಿ ಸರ್, ಅನ್ಯಾಯ ಆಗ್ಯದ ಅಂತ ಹೇಳಿದ್ವಿ ಸರ್. ಅದು ಏನು ನೋಡಿ ಹೇಳ್ತಂತ ಸರ್. ಬರೀ ಒಟ್ಟ ಯಾರು ಬಡವರಿಗೆ ಅನ್ಯಾಯ ಆದ್ರೆ ಚಿಂತಿಲ್ಲ, ಯಾರು ಸರ್ಕಾರಕ್ಕೆ ಲೂಟಿ ಮಾಡೋದ? ಅದೇ ಕೆಲಸ ಅದ್ರ ಅವ್ರದ್ದು. ಎಲ್ಲಿ ನಡೆದ? ಅಲ್ಲಿ ಸುಂಕೇಶ್ವರದಾಗ ಸರ್, ಸುಂಕೇಶ್ವರ ಪಂಚಾಯತ್. ಇದೇ ರೀತಿ ನಡೆದ? ಇದೇ ರೀತಿ ನಡೆದ ನೋಡ್ರಿ ಸರ್. ನಮಗಂದ್ರೆ ಅನ್ಯಾಯ ಆಗ್ಯದ್ರ ಸರ್. ಈಗ ಕೇಳ್ಬೇಕು ತಾವು, ಇದು ಯಾರ್ದು ಜಾಗ ಯಾರ್ದಿಲ್ಲಪ್ಪ,
ಅಂತಂದು ಕೇಳಿ ನಮ್ಮನ್ನ ಕರೆಸ್ಬೇಕಲ್ರಿ ಸರ್. ನಾವು ಇಲ್ದಾಗ ಟೈಮ್ ಬಂದು GPS ಮಾಡ್ಕೊಂಡು ಹೋಗ್ಯಾರ ಸರ್. ನಿಮ್ಮ ಹೆಸರು? ನಮಸ್ಕಾರ, ನನ್ನ ಹೆಸರು ನಾಗರಾಜ್ ಅಂತೇಳಿ, ನಿರ್ಮಾಣಿರಿ, ಕರ್ನಾಟಕ ಜನಜಾಗೃತಿ ತಾಲೂಕು ಅಧ್ಯಕ್ಷರಿ. ರಾಘವೇಂದ್ರ ಸುಂಕೇಶ್ವರ ಅಲ್ಲಿಂದ ಬಂದಿದ್ದಾರೆ ನಮ್ಮಲ್ಲಿ ಅಳಲ್ ತೋಡಿಕೊಂಬಾಕ. ಹಿಂಗಾಗ್ಯದ ಸರ್, ಏನು ಮಾಡ್ಬೇಕು, ನಂಗೆ ಅನ್ಯಾಯ ಮಾಡ್ಯಾರ, ನನಗೆ ಯಾರು ಸೇರಬಲ್ರು ಊರಾಗ, ನಮ್ಮ ಅಣ್ಣ ತಮ್ಮ ನಮ್ಮ ಸೈಡಿಗಿಲ್ಲ ಅಂಥದ್ರಲ್ಲಿ ನಮ್ಮ ಜಾಗದಾಗ ಬಂದು GPS ಖಾಲಿ ಜಾಗದಲ್ಲಿ GPS ಮಾಡ್ಕೊಂಡು ಹೋಗ್ಯಾರ. ಅದಕ್ಕೆ ಯಾರು ಹೊಣೆ, ಅದಕ್ಕೆ ಯಾರು ನಾವು ಕೇಳ್ಬೇಕಂತ ನಮ್ಮಲ್ಲಿ ಬಂದಾಗ ಹಿಂಗೈತೆ ನೋಡ್ರಿ, ಪಂಚಾಯತಿಗೆ ಒಂದು ಲೆಟ್ರ್ ಕೊಡ್ರಿ, ಇಲ್ಲ ಯುವ ಸಾಬ್ಗೆ ಒಂದು ಲೆಟ್ರ್ ಕೊಡು ಅಂತ ಹೇಳಿವಿ. ಅದು ಕಾನೂನುಬದ್ಧವಾಗಿ ಮಾಡ್ಕೊಂಡು ಹೋಗ್ಬೇಕು. ಅವರು ಯಾರು ಮನೇಲಿಲ್ಲ ಅಂತಂದರೆ ಯಾರು ಬೇಕಾದ್ರೆ ಇಳಿಸ್ಬಿಡ್ತಾರೆ, ಎಲ್ಲಿ ಬೇಕಲ್ಲೇ ಬೋಗಸ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಏನ ದಾರಿಯಾಗಿ ಇಳಿಸಿದ್ರು GPS ಮಾಡ್ಕೊಂಡು ದಾರಿ ಮಾಡ್ಕೊಂಡು ಅಲ್ಲೇ ಫೋಟೋ ಹಿಡಿದು ಅದು ಬೋಗಸ್ ಬಿಲ್ ತಗೊಂಡು ಹೋಗ್ತಾರೆ. ಏನ ಈ ಪೀಡೆಗಳು ಎಲ್ಲರೂ ತರಬೇತಿ ತಗೋಬೇಕು. ಯಾರು ಮೇಲಧಿಕಾರಿ ಆದಂಥ ಯುವ ಸಾಬ್ರು ಎಲ್ಲರೂ ಕರೆಸಿ, ನೋಡಪ್ಪ ಅವರು ಸಂಬಂಧಪಟ್ಟ ದಾಖಲಾತಿಗಳು ಇದ್ದಾವೆ ಇಲ್ಲ, ಏನೋ ವರ್ಷ ಅದು ಏನೋ ಪಂಚಾಯತಿಗೆ ಅದು ಕರವಸಲಿ ಕಟ್ತಾರ ಇಲ್ಲ ಅಂಥವ್ರು ನೋಡಿ, ಕಾಲೇಜ್ ಆಗಿರುವಂಥ ಅಂಥವ್ರಿಗೆ ನೀವು ಮನೆ ಮಾಡಿಕೊಡಬೇಕು, ಮಂಜೂರು ಮಾಡಿಕೊಡಬೇಕು. ಯಾರೋ ಬರ್ತಾರೆ, ಯಾರೋ ಇಲ್ಲ, ಎಲ್ಲೋ ಮುಂಬೈದಾಗಿದ್ದು ಬಂದು ಇಲ್ಲಿದ್ದು ನಾವು ಇಲ್ಲಿದ್ದೀವಿ ಅಂತ ಇರೋಕೆ ಜಾಗ ಕೊಟ್ಟರೆ ಅದು ನಂದೇ ಜಾಗ ಅಂತಂದ್ರೆ ಹೆಂಗೆ ಹೇಳ್ರಿ? ದಾಖಲಾತಿಗಳು ಬೇಕು. ಊರು ಮುಖಂಡರು ನೂರಾರು ವರ್ಷಗಳಿಂದ ಇರುವಂಥ ಅವ್ರನ್ನ ಕೇಳ್ಕೊಂಡು ಮಾಡ್ಬೇಕು ನೀವು ಅಟ್ಲೀಸ್ಟು. ಇದಕ್ಕೆಲ್ಲ ಯಾರು ಸರ್ ಕಾರಣ? ಯಾರು ಹೊಣೆಗಾರ? ಕಾರಣ ಹೇಳ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳೇ ಕಾರಣ. ಇದಕ್ಕೆ ಮುಖ್ಯ ಕಾರಣ ಯಾರು ಸರ್? ಅವರು ನಾಗಭೂಷಣ PDO ಅಂತೇಳಿ ಅವರೇ ಅದಕ್ಕೆ ಸೂಕ್ತ ಕ್ರಮ ತಗೋಬೇಕು. ಈಗ ಇನ್ನೊಂದು ಅಲ್ಲಿ ಜಿಪೇ ಮಾಡಿದವರಿಗೆ ದಬ್ಬಳಿಕೆ ಬಂದದಂತ ಅಲ್ರಿ. ನೀವು ಅರ್ಜಿ ಹೆಂಗೆ ತಗೊಂಡ್ರಿ? ಇವ್ರೇನಾದ್ರು ತಡೆ ಹಿಡಿಯಲು ಅರ್ಜಿ ಕೊಡಕ್ಕೆ ಹೋಗ್ಯಾರಂತ ಅವ್ರು OKC ಅಲ್ಲಪ್ಪ ನೀನು ಹೆಂಗೆ ತಗೊಂಡು ಅರ್ಜಿ ಅಂತ ಹೇಳ್ತಾರಂತ ಅವರು. ಯಾರು GPS ಮಾಡಿದವರು. ಅಂದ್ರೆ ಅದಕ್ಕೆ ಏನು ಕಾರಣ ಏನಂತಂದರೆ ದಬ್ಬಳಿಕೆಯಿಂದ ಮಾಡ್ತಾರಂಥದ್ದು. ಅಮಾಯಕರನ್ನು ನೋಡಿ ದಬ್ಬಳಿಕೆ ಮಾಡ್ತಾರೆ ಇವರು. ಅಂದರೆ ಇವರೇನು ಅಧಿಕಾರಿಗಳನ್ನ ಬೇರೆಯವ್ರ ಕಡೆ ಚೂಬಿಡ್ತಾರಾ ಏನು? ಅಧಿಕಾರಿಗಳು ಎದಕ್ಕೆ ಕಾನೂನು ಚೌಕಟ್ಟಲ್ಲಿ ಮಾತಾಡಬೇಕು ಹೊರತಾಗಿ ಬೇರೆಯವ್ರ ಕಡೆ ಚೂಬಿಡಬಾರ್ದು. ಹೌದಾ? ನೀವು ಹೋಗಿ ಸ್ಪಾಟ್ ಚೆಕ್ ಮಾಡಿರಿ, ನಿಂದೆ ಅಲ್ಲ ಅಂತೇಳಿ. ನೀವು ಇನ್ನೊಂದು ಒಂದು 5-6 ಮಂದಿನ ಶಾಣೆ ಇವ್ರನ್ನ ಬಿಡ್ರಿ, ಅವ್ರ ಫ್ಯಾಮಿಲಿ ಬಿಡ್ರಿ, ಬಿಟ್ಟು ಬೇರೆಯವ್ರನ್ನ ಅದಷ್ಟು ಕರ್ಕೊಂಬಂದು ಚೆಕ್ ಮಾಡಿಸ್ರ ಸ್ಪಾಟಿಗೆ ಹೋಗಿ ಅವ್ರದ್ದೇ ಅಲ್ಲ ಅಂತೇಳಿ. ಅದನ್ನು ಮಾಡೋದು ಬಿಟ್ಬಿಟ್ಟು ನೀವು ಬೇರೆಯವ್ರಿಗಿಂದ GPS ಹೆಂಗೆ ತಗೊಂಡು ನೀನು ಆ ಫಾರಮ್ ಹೆಂಗೆ ಎಸ್ಕೊಂಡು ನಿನ್ನ ತಗೋಬೇಕು? ನೀನು ಯಾರು ಕೇಳಕ್ಕ? ಅದು ಹೇಳ್ಬೇಕಾಗಿತ್ತು. ಯಾರು ಹೇಳ್ಬೇಕಾಗಿತ್ತು? ಪಂಚಾಯಿತಿ ಹುಡುಗ ಯಾರು ಕಂಪ್ಯೂಟರ್ ಆಪ್ರೇಟರ್ ಹೇಳ್ಬೇಕಾಗಿತ್ತು. ಅಲ್ರಿ ಸರ್, ನೀವು ಕೇಳಕ್ಕೆ ನೀವು ಯಾರು? 100 ಅರ್ಜಿ ಬಂದರು ತಗೋಕೆ ನಾನು ಸಿದ್ಧ ಅಂತ ನೀವು ಕೊಟ್ಟರು ನಿನ್ನ ತಗೊತೀನಿ, ಅವ್ರು ಕೊಟ್ಟರು ಅವ್ರು ತಗೊಂತೀನಿ ಅಂತ ಅವ್ರು ಹೇಳಬೇಕು. ಅದನ್ನು ಬಿಟ್ಬಿಟ್ಟು ಇಲ್ಲಿ ಮೇಲಧಿಕಾರಿಗೆ ಹೇಳ್ರಿ ನೀವು, ಸರ್ ಹಿಂಗೆ ನಮ್ಮ ದಬ್ಬಳಿಗೆ ಬರೋಕ್ಕದ, ಹಿಂಗೆ ಅನ್ಯಾಯ ಆಗ್ಯದ, ಹುಡುಗನ ಅನ್ಯಾಯ ಆಗ್ಯದ, ನಾನು ತಗೊಂಡೀನಿ ಅಂತ ಹೇಳಿದೆ. ಮೇಲಧಿಕಾರಿಗೆ ಹೇಳ್ರಿ ನೀವು ಹೋಗಿ. ಅಂದರೆ PDO ಇದೇ ಕೆಲಸ ಮಾಡ್ತಾ ಇದ್ದಾರಾ ಸರ್? PDO ಇದೇ ಕೆಲಸ ಮಾಡ್ತಾರೋ ಏನೋ ಗೊತ್ತಿಲ್ಲ ಸರ್ ನನಗೆ. ಈಗ ನಾಗಭೂಷಣ್ ಅವರು ಅಂತಂದ್ರೆ ನಾನು 2-3 ಸಲ ಕೇಳಕತ್ತೀನಿ, ಅವ್ರ ಕೆಲಸ ಕಾರ್ಯಗಳು ಹೆಂಗಿದಾವೆ ನನಗೆ ಗೊತ್ತಿಲ್ಲ ರೀ. ಈಗ ನಾನೇನಂತೀನಿ ಅಂದರೆ ಮಾಧ್ಯಮ ಮುಖಾಂತರ ಹೇಳೋದೇನಂತಂದರೆ ಸೂಕ್ತವಾಗಿ ಹೋಗಿ ಚೆಕ್ ಮಾಡ್ರಿ ನೀವು. ಅಲ್ಲಿ ಹೋಗಿ ಸ್ಪಾಟ್ ಹೋಗಿ ನೋಡ್ರಿ, ನಿಮ್ಮದೇ ಜಾಗ ಅಲ್ಲ ಇವ್ರದೇ ಅಲ್ಲ ಅಂತ ನೋಡಿ ತನಿಖೆ ಮಾಡಿ ಸೂಕ್ತವಾಗಿ ಕ್ರಮ ತಗೊಂಡು ಅವ್ರಿಗೆ ಏನು ಬರೋಂಥದ್ದು ನೀವು ಮನೆ ಮಾಡಿ ಕೊಡ್ರಿ. ಬೇಡ ಅನ್ನೋದಲ್ಲ ಅವರಿಗೆ, ಅವ್ರ ಜಾಗ ಇದ್ರೆ ಅವ್ರಿಗೆ ಕೊಡ್ರಿ. ಇಲ್ಲಾಂದ್ರೆ ಬೇಡ ಅವ್ರು ಯಾಕೆ ಕೊಡಕ್ಕೆ ಹೋದ್ರಿ? ಬೇರೆಯವ್ರ ಜಾಗದಾಗ GPS ಮಾಡಿಬಿಟ್ರೆ ನೀವು ಕೊಟ್ಬಿಡ್ತಾರೆ. ಅದು ಕಾನ್ ಹಂಗೆ ಹೇಳ್ತದ? ಜಾಗನಿಲ್ಲ ರೀ ಅವ್ರದ್ದು, ಜಾಗಿಲ್ಲ ಇದಂತ ಅವ್ರು ಪ್ರೂಫ್ ಮಾಡಲಿ, ಅವ್ರ ಮುಂದೆ ಅವ್ರ ಮನೆ ಮುಂದೆ ಅವ್ರು ಕಟ್ಕೊಂಡು ಹೋಗಲಿ. ಇಷ್ಟು ಹೇಳಿ 4 ಮಾತು ಮುಗಿಸ್ತೀನಿ.